ಇನ್ನು ಆರೋಗ್ಯದ ಹೆಸರಲ್ಲಿ ಎಂಎಲ್ಸಿಗಳಿಂದ ಕೋಟಿ ಕೋಟಿ ಖರ್ಚು ಕೇವಲ ಒಂದೇ ಒಂದು ವರ್ಷದಲ್ಲಿ ಲಕ್ಷ ಲಕ್ಷ ಹಣವನ್ನ ಕ್ಲೈಮ್ ಮಾಡಲಾಗಿದೆ ಆರೋಗ್ಯದ ನೆಪದಲ್ಲಿ. ಕೇವಲ ಒಂದೇ ಒಂದು ವರ್ಷದಲ್ಲಿ ಕ್ಲೈಮ್ ಮಾಡಿಕೊಂಡಿರುವಂತಹ ಹಣ ಲಕ್ಷ ಲಕ್ಷ 71 ಎಂಎಲ್ಸಿಗಳು ಲಕ್ಷ ಲಕ್ಷ ರೂಪಾಯಿ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಆರೋಗ್ಯಕ್ಕೆ ಖರ್ಚಾಗಿದೆ ಅಂತ ಹೇಳಿ. ಅದರಲ್ಲೂ ಕೂಡ ಒಂದಷ್ಟು ಮಂದಿ ಬಹಳ ಗಟ್ಮುಟ್ಟಾಗಿರುವಂಥವ್ರು ರಾಜ್ಯ ಸರ್ಕಾರದ ದುಡ್ಡು ಅಂತ ಅನಾರೋಗ್ಯಕರ ಖರ್ಚಾಗ್ತಿದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಈಗ 1/5/2023ರಿಂದ ಜುಲೈ 2024ರವರೆಗೆ ಹಣ ಕ್ಲೈಮ್ ಮಾಡಿರೋದು ಸರ್ಕಾರದ ದುಡ್ಡು ಅಂತ ಬೇಕಾಬಿಟ್ಟಿ ಎಂಎಲ್ಸಿಗಳಿಂದ ಖರ್ಚಾಗ್ತಾ ಇದೆ. ಸೊ ಎಂಎಲ್ಸಿಗಳ ಅನಾರೋಗ್ಯಕರ ಖರ್ಚನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡ್ತಾ ಹೋಗೋದಾದರೆ ಭಾರತಿ ಶೆಟ್ಟಿ ಅವರು ಖರ್ಚು ಮಾಡಿರೋದು ಸುಮಾರು 48 ಲಕ್ಷ ಆರೋಗ್ಯಕ್ಕೆ ಅಂಥೇಳಿ. ಆರೋಗ್ಯದ ಹೆಸರಲ್ಲಿ ಎಂಎಲ್ಸಿಗಳಿಂದ ಕೋಟಿ ಕೋಟಿ ಖರ್ಚಾಗ್ತಾ ಇದೆ. ಎಂಎಲ್ಸಿಗಳ ಅನಾರೋಗ್ಯಕರ ಖರ್ಚು ಹೇಗಿದೆ ನೀವು ಗಮನಿಸ್ಬೋದು. ಸೊ ಆರೋಗ್ಯದ ಹೆಸರಲ್ಲಿ ಎಂಎಲ್ಸಿಗಳಿಂದ ಈಗ 2ನೇ ಸ್ಥಾನದಲ್ಲಿದ್ದಾರೆ ಎಂಎಲ್ಸಿ ಸಿಪಿ ಯೋಗೇಶ್ವರ್. ಸುಮಾರು 39 ಲಕ್ಷ 39.64 ಲಕ್ಷ ಅವರು ಖರ್ಚು ಮಾಡಿರೋದು ಸೊ ಆರೋಗ್ಯಕ್ಕಾಗಿ ಸರ್ಕಾರದಿಂದ. ಇನ್ನು ಚಂದ್ರರಾಜ್ ಹಟ್ಟಿಹೊಳಿ 17 ಲಕ್ಷ ಖರ್ಚು ಮಾಡಿದ್ದಾರೆ. ಅದೇನು ಆರೋಗ್ಯ ಸಮಸ್ಯೆ ಇತ್ತೋ ಗೊತ್ತಿಲ್ಲ ಪಾಪ. ಸೊ 3ನೇ ಸ್ಥಾನದಲ್ಲಿ ಸಚಿವೆ ಹೆಬ್ಬಾಳ್ಕರ್ ಸಹೋದರ ಇದ್ದಾರೆ. ಇನ್ನು ಶಾಸಕ ಲಕ್ಷ್ಮಣ್ ಸವದಿಯಿಂದ ಸರ್ಕಾರದ ಹಣ ಖರ್ಚಾಗಿದೆ ಸುಮಾರು 2,41,000 ಕ್ಲೈಮ್ ಮಾಡಿದ್ದಾರೆ ಇವರು ಲಕ್ಷ್ಮಣ್ ಸವದಿ. ಸೊ ಟಿ ಶರವಣ ಕೂಡ 2,14,000 ನಮಗೆ ತೋರಿಸ್ತಾ ಇದ್ದೀವಿ. ಭಾರತಿ ಶೆಟ್ಟಿ ಅವರು ಸುಮಾರು 48,70,000 ಖರ್ಚು ಮಾಡಿದ್ದಾರೆ. ಕ್ಲೈಮ್ ಮಾಡಿರೋದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಭಾರತಿ ಶೆಟ್ಟಿ ನಂಬರ್ 1. ಅವರು ಸರ್ಕಾರದಿಂದ ಹೆಚ್ಚು ಹಣ ಕ್ಲೈಮ್ ಮಾಡಿರುವಂಥ ಎಂಎಲ್ಸಿ ಇವರು ಭಾರತಿ ಶೆಟ್ಟಿ. ಸುಮಾರು ಆಲ್ಮೋಸ್ಟ್ 50 ಲಕ್ಷ ಅಂತಲೇ ಹೇಳ್ಬೋದು. ಸೊ 23 ಮೇ ಅಲ್ಲಿಂದ ಶುರುವಾಗಿದೆ 2023 ಅಲ್ಲಿಂದ 1ನೇ ತಾರೀಕಿನಿಂದ. ಇನ್ನು 2ನೇ ಸ್ಥಾನದಲ್ಲಿ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಅತಿ ಹೆಚ್ಚು ಕ್ಲೈಮ್ ಮಾಡಿರುವಂಥವರು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಹಣ. ಅದರಲ್ಲಿ ಸಿಪಿ ಯೋಗೇಶ್ವರ್ 2ನೇ ಸ್ಥಾನದಲ್ಲಿದ್ದಾರೆ. ಸುಮಾರು 39,64,000 ಇಷ್ಟು ಖರ್ಚಾಗಿದೆ ಸಿಪಿ ಯೋಗೇಶ್ವರ್ ಅವರಿಗೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಕ್ಲೈಮ್ ಮಾಡಿದ್ದಾರೆ 71 ಎಂಎಲ್ಸಿಗಳು. ಹಾಗೆ 3ನೇ ಸ್ಥಾನ ಅಂತ ಹೋದರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ. 17 ಲಕ್ಷ ಖರ್ಚಾಗಿದೆ ಇವರಿಗೆ ಕಳೆದ ಆಲ್ಮೋಸ್ಟ್ ಒಂದು ವರ್ಷದಲ್ಲಿ ನಾವು ಚೆಕ್ ಮಾಡಿದ್ರೆ ಇಷ್ಟು ಹಣವನ್ನು ಕ್ಲೈಮ್ ಮಾಡಿದ್ದಾರೆ. 3ನೇ ಸ್ಥಾನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಹಾಗೆಯೇ ಟಿ ಶರವಣ ಸುಮಾರು 7.25 ಲಕ್ಷ ಅವರು ವ್ಯಯ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. CM ರಾಜಕೀಯ ಕಾರ್ಯದರ್ಶಿ ಆಗಿರುವಂಥ ಗೋವಿಂದರಾಜು ಕೂಡ ಈ ಒಂದು ವಿಚಾರವನ್ನು ನೈಜ ಹೋರಾಟಗಾರರ ವೇದಿಕೆಯಿಂದ ಮಾಹಿತಿ ಬಹಿರಂಗ ಆಗಿದೆ.